ನವರಾತ್ರಿ ಹಬ್ಬಕ್ಕೆ ಚಾಲನೆಯಂತೂ ಸಿಕ್ಕಿದೆ. ದಸರಾ ಹಬ್ಬದ ಪ್ರಯುಕ್ತ ಬೊಂಬೆಗಳ ಅನಾವರಣವನ್ನು ನೆಲಮಂಗಲ ಭಾಗದಲ್ಲಿ ಮಾಡಲಾಗಿದೆ. ವಿಶೇಷವಾಗಿ ಹಬ್ಬವನ್ನು ಬೊಂಬೆಗಳ ಹಬ್ಬ ಅಂತಾನೆ ಕರೀತಾರೆ. ಹಾಗಾಗಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಬೊಂಬೆಗಳನ್ನು ಅನಾವರಣ ಮಾಡಲಾಗಿದೆ. ರಾಮಾಯಣ ಮತ್ತು ಮಹಾಭಾರತ ಕಥೆಗಳ ಬೊಂಬೆಗಳವು. ಆಂಧ್ರಹಳ್ಳಿ ಖಾಸಗಿ ಶಾಲೆಯಲ್ಲಿ ಬೊಂಬೆಗಳ ವಿನ್ಯಾಸ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾಗಿ ದಸರಾ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಆಂಧ್ರಹಳ್ಳಿಯ ವಿದ್ಯಾಮಾನ್ಯ ವಿದ್ಯಾಸಂಸ್ಥೆ ಖಾಸಗಿ ಶಾಲೆಯಲ್ಲಿ ಬೊಂಬೆಗಳನ್ನು ಅನಾವರಣ ಮಾಡಲಾಯಿತು. ಶ್ರೀ ವಿದ್ಯಾಮಾನ್ಯ ವಿದ್ಯಾಸಂಸ್ಥೆ ಕೇಂದ್ರದಲ್ಲಿ ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಶಾಲೆಯ ಕಾರ್ಯದರ್ಶಿ ಸೌಂದರ್ಯ ಭರತ್ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಶಾಲೆಯ ಮಕ್ಕಳಿಂದಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರತಿದಿನ ಸಾರ್ವಜನಿಕರು ಹೋಗಿ ವೀಕ್ಷಣೆ ಮಾಡಬಹುದು. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿ ದಸರಾ ಸೊಬಗು ಅನಾವರಣಗೊಂಡಿದೆ. ರಾಮಾಯಣನ ಬರ್ದಿರೋರು ವಾಲ್ಮೀಕಿ ಅವರು. ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಪ್ರತಿ ವರ್ಷ ಗೊಂಬೆಗಳನ್ನ ಆಡ್ ಮಾಡ್ತೀವಿ. ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಬೊಂಬೆಗಳನ್ನ ತಗೊಂಡ್ ಬಂದು ಇಲ್ಲಿ ಅರೇಂಜ್ ಮಾಡಿಸೋದಕ್ಕೆ ಎಲ್ಲ ಕೋಆಪರೇಟ್ ಮಾಡ್ತಾರೆ. ನಮ್ಮ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಆಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈ ಸತಿ ನಾವು ಮಹಾಭಾರತ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೀವಿ. ರಾಮಾಯಣದಲ್ಲಿ ನಮ್ಮ ಹತ್ರ ಕಂಪ್ಲೀಟ್ ಸೆಟ್ ಇದೆ. ರಾಮನ ಜನನದಿಂದ ಉತ್ತರಾಖಂಡದವರೆಗೂ 7 ಕಾಂಡದಲ್ಲಿ ಬರೋ ವಿಭಾಗಗಳನ್ನೆಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡಿದೀವಿ. ಹಳ್ಳಿ ಕೂಡ ಈ ಸತಿ ಮಾಡಿದೀವಿ. ಅದ್ರಲ್ಲಿ ಟ್ರೈಬ್ಸ್ ಹೇಗಿರುತ್ತೆ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಅವ್ರು ಹೆಂಗೆ ಜೀವನ ಮಾಡ್ತಾರೆ, ಪಹಾಡಿಗಳಲ್ಲಿ ಹೆಂಗಿರ್ತಾರೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೀವಿ. ದಸರಾ ಹಬ್ಬದ ವಿಶೇಷತೆಗೆ ತುಂಬಾ ಗೊಂಬೆಗಳನ್ನೆಲ್ಲ ಕೂರ್ಸಿದ್ದಾರೆ. ಎಲ್ಲ ಗೊಂಬೆಗಳು ಯಾವ ರೀತಿ ಕೂರ್ಸಿದ್ದಾರೆ ಅಂದ್ರೆ, ಒಂದ್ ಕತೆ ಅಂದ್ರೆ ರಾಮಾಯಣ, ಕೃಷ್ಣನ ಕತೆ, ದಸರಾ ಕತೆ, ಹಂಪಿಯ ಕತೆ, ಎಲ್ಲಾ ಕತೆನೂ ಕೂರ್ಸಿದ್ದಾರೆ. ಇದ್ರನ್ನ ನಾವು ತುಂಬಾ ಕಲಿಯೋದಿದೆ. ನಾವು ತುಂಬಾ ಕಲ್ತಿದೀವಿ. ನೀವೆಲ್ಲ ಬಂದು ನೋಡಿ ಕಲಿಬೇಕು ಅನ್ನೋ ಆಸೆ ಇದೆ. ಅಂದ್ರೆ ರಾಮಾಯಣ ಮತ್ತೆ ಕೃಷ್ಣನ್ ಕಥೆಯಲ್ಲಿ ತುಂಬಾ ಮಾರಲ್ಸ್ ಇದೆ, ವ್ಯಾಲ್ಯೂಸ್ ಇದೆ. ಅದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ತಿಳಿದು ಕಲಿಬೇಕಂದ್ರೆ ಅದ್ರಲ್ಲಿ ನಮಗೂ ಗೊತ್ತಾಗತ್ತೆ ಏನ್ ವ್ಯಾಲ್ಯೂ. ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಸಂಪ್ರದಾಯದಂತೆ ಎಲ್ಲ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸಿ ಆ ಗೊಂಬೆಗಳ ಇರುವಂತ ಇತಿಹಾಸವನ್ನ ಪರಿಚಯ ಮಾಡಿಸುವಂತದ್ದು ನಮ್ಮ ಸಂಪ್ರದಾಯದಲ್ಲಿ ಇತ್ತು. ಆದ್ರೆ ಅಂತ ಸಂಪ್ರದಾಯ ಇವತ್ತಿನ ಕಾಲಕ್ಕೆ ಎಲ್ಲೋ ನಶಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಅದು ನಶಿಸಬಾರ್ದು. ನಮ್ಮ ಸಂಪ್ರದಾಯ ಹೀಗೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ವಿದ್ಯಾಮಾನ್ಯ ವಿದ್ಯಾಕೇಂದ್ರ ನಮ್ಮ ಶಾಲೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೊಂಬೆಗಳನ್ನ ಕೂರಿಸಿದ್ದೇವೆ. ಈ ಗೊಂಬೆಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.